ಎಲ್ಲರಿಗೂ ನಮಸ್ಕಾರ. ರಾಘು ಹನಿ ಒಳಗೆ ಸ್ವಾಗತ. ಈ ಬೇಸಿಗೆಗೆ ತಂಪಾಗಿರೋದೇನಾದರೂ ಕುಡಿಬೇಕು ಅನಿಸ್ತಿರುತ್ತೆ. ನಿಮಗೆ ಸಿಂಪಲ್ಲಾಗಿಯೇ ಮನೆಯಲ್ಲೇ ಫ್ರೂಟ್ ಕಸ್ಟರ್ಡ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ನೋಡೋಣ ಫ್ರೂಟ್ ಕಸ್ಟರ್ಡ್ ಮಾಡಲು ಏನೇನು ಬೇಕು ಅಂತ. ಚಿಯಾ ಸೀಡ್ಸ್, ಸಕ್ಕರೆ, ಕಸ್ಟರ್ಡ್ ಪೌಡರ್, ಮ್ಯಾಂಗೋ, ದಾಳಿಂಬೆ, ಸೇಬು, ಬನಾನಾ, ದ್ರಾಕ್ಷಿ, ಹಾಫ್ ಲೀಟರ್ ಹಾಲು. ಚಿಯಾ ಸೀಡ್ಸ್ನ ಒಂದು 10 ನಿಮಿಷ ಸೋಕ್ ಮಾಡಿ ಇಟ್ಕೋಬೇಕು. ನೀರು ಹಾಕ್ಬಿಟ್ಟು ಸೋಕ್ ಮಾಡಿ ಇಟ್ಕೊಳ್ಳಿ, ದಪ್ಪ ಆಗುತ್ತೆ. ಇದು ಹೆಲ್ತ್ ಬೆನಿಫಿಟು ಇದೆ, ತಂಪು ಕೂಡ. ನೀವು ಇದನ್ನು ಲೆಮನ್ ಜ್ಯೂಸ್ ಬೇಕಾದ್ರೂ ಹಾಕ್ಕೊಂಡು ಕುಡಿಬೋದು. ಲೆಮನ್ ಜ್ಯೂಸ್ ಮಾಡಿದಾಗ ಇವಾಗ ಗ್ಯಾಸ್ ಹಚ್ಕೊಳ್ಳಿ, ಹಾಲಿನ ಪಾತ್ರೆನೇ ಇಟ್ಕೊಳ್ಳಿ ಬಿಸಿ ಮಾಡೋಕ್ಕೆ. ಹಾಲು ಬಿಸಿ ಆಗೋಕ್ಕೆ ಇಟ್ಟಿದ ತಕ್ಷಣವೇ ಒಂದು ಅರ್ಧ ಕಪ್ಪಷ್ಟು ಶುಗರ್ ಹಾಕ್ಕೊಳ್ಳಿ. ತುಂಬ ಸ್ವೀಟ್ ತಿನ್ನೋರಾದರೆ ಒಂದು 3/4 ಕಪ್ ಹಾಕ್ಕೊಳ್ಳಿ ಸಾಕು. ಈ ಮೆಜರ್ಮೆಂಟಲ್ಲೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು ಬಿಸಿ ಮಾಡಬೇಕು. ಸ್ವಲ್ಪ ಕುದಿ ಬರಬೇಕು ಹಾಲು. ಆವಾಗ ಅದಕ್ಕಿಂತ ಮುಂಚೆ ಇದು ಕಸ್ಟರ್ಡ್ ಪೌಡ್ರನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಹಾಕಿದ್ರೆ ಗಂಟಾಗುತ್ತೆ ಅಂತ ಅಷ್ಟೇ. ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಗಂಟೆ ಇರಬಾರ್ದು, ಆ ಥರ ನೀರಲ್ಲೇ ಎಲ್ಲ ಮಿಕ್ಸ್ ಆಗಬೇಕು. ನೀರಾದರೂ ಓಕೆ, ಹಾಲಾದರೂ ಓಕೆ, ಎರಡರಲ್ಲಿ ಯಾವುದ್ರಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಹಾಲು ಬಿಸಿಯಾಗಿದೆಯಾ ನೋಡ್ಕೊಳ್ಳಿ. ಕುದಿ ಬರ್ತಿರುತ್ತಲ್ಲ ಹಾಲು, ಆವಾಗ ಒಂದು ಸಲ ಹಿಂಗೆ ತಿರುಗಿಕೊಂಡು ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡ್ಕೊಂಡಿರ್ತೀರ ಅಲ್ವಾ, ಅದನ್ನು ಹಿಂಗೆ ಕುದಿ ಬರೋ ಟೈಮಲ್ಲೇ ಹಾಕಬೇಕು ಹಾಲಿಗೆ. ಮತ್ತು ಹಾಗೆ ತಿರುಗ್ತಿರ್ಬೇಕು. ಲೋ ಫ್ಲೇಮ್ ಮಾಡ್ಕೊಳ್ಳಿ ಹಾಕಬೇಕಿದ್ರೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮೆಜರ್ಮೆಂಟ್ ತಿಕ್ನೆಸ್ಸು ಕರೆಕ್ಟಾಗಿ ಬರುತ್ತೆ. 2 ಸ್ಪೂನ್ ತೊಗೊಳ್ಳೋದ್ರಿಂದ ಕಸ್ಟರ್ಡ್ ಪೌಡ್ರು. ಹಾಫ್ ಲೀಟರ್ಗೆ 2 ಸ್ಪೂನ್ ಬೇಕು. 1 ಲೀಟರ್ ಆದರೆ 4 ಸ್ಪೂನ್ ಬೇಕು. ತುಂಬ ದೊಡ್ಡ ಸ್ಪೂನ್ ಅಲ್ಲ, ಮೀಡಿಯಮ್ ಸ್ಪೂನು, ಟೀ ಸ್ಪೂನ್ ಇರುತ್ತಲ್ಲ ಅಷ್ಟಾದರೆ ಸಾಕಾಗುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ತುಂಬ ತಿಕ್ನೆಸ್ ತುಂಬ ತಿಕ್ನೆಸ್ ಅಲ್ಲ, ಒಂದು ಸ್ವಲ್ಪ ತಿಕ್ ಬರುತ್ತೆ. ಅಲ್ಲಿ ತನಕ ನೀವು ಬೇಯಿಸ್ಕೋಬೇಕು. ಕಸ್ಟರ್ಡ್ ಪೌಡ್ರ್ ಹಾಕಿರ್ತೀರಲ್ವ, ಗಟ್ಟಿ ಬರುತ್ತೆ. ಅದರಿಂದ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಇವಾಗ ಆಫ್ ಮಾಡ್ಕೊಳ್ಳಿ ಗ್ಯಾಸ್ನ. ಫ್ರೂಟ್ಸ್ಗಳೆಲ್ಲ ನೀರು ತೊಗೊಂಡು ವಾಶ್ ಮಾಡ್ಕೊಳ್ಳಿ. ನಾನು ಮ್ಯಾಂಗೋ, ಆ್ಯಪಲ್ಲೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೋತಿದ್ದೀನಿ. ನೀಟಾಗಿ ನೀರಲ್ಲಿ ಒಂದು 10 ನಿಮಿಷ ಸೋಕ್ ಮಾಡಿಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊಳ್ಳಿ. ದ್ರಾಕ್ಷಿನ ಸೋಕ್ ಮಾಡಿ, ಸಾಲ್ಟಲ್ಲಿ ಸೋಕ್ ಮಾಡಿ ಒಂದು 10ರಿಂದ 15 ನಿಮಿಷನೇ ಸೋಕ್ ಮಾಡಬೇಕು. ಔಷಧಿನ ಸ್ಪ್ರೇ ಮಾಡಿರ್ತಾರಲ್ವ, ಯಾವಾಗಲೂ ಹಂಗೆ ತಿನ್ನಬಾರ್ದು, ಗಂಟ್ಲು ನೋವು ಬರುತ್ತೆ ಮತ್ತು ಹೆಲ್ತ್ ಇಶ್ಯೂನೂ ಆಗುತ್ತೆ. ಅದರಿಂದ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಉಪ್ಪು ಅಥವಾ ಸೋಡಾ ಇವೆರಡರಲ್ಲಿ ಯಾವುದ್ರಲ್ಲಾದರೂ ತೊಳಿಬೇಕು. ಒಂದು 10ರಿಂದ 15 ನಿಮಿಷನಾದ್ರೂ ಸೋಕ್ ಮಾಡಬೇಕು. ಇವಾಗ ಕಸ್ಟರ್ಡ್ ಬಿಸಿಯಾಗಿತ್ತಲ್ವ, ಅದನ್ನು ತೆಗ್ದು ಕೆಳಗಡೆ ಇಟ್ಕೊಂಡು ಚಿಯಾ ಸೀಡ್ಸ್ ಒಂದು 10 ನಿಮಿಷ ಸೋಕ್ ಆಗಿದೆ, ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ದಪ್ಪ ಆಗಿರುತ್ತೆ, ಆಲ್ಮೋಸ್ಟ್ ನೀರೆಲ್ಲ ಹೀರ್ಕೊಂಡಿರುತ್ತೆ. ಅದು ಗಟ್ಟಿಯಾಗಿದೆ ನೋಡಿ. 4 ಸ್ಪೂನ್ ಅಷ್ಟಾಗಿದೆ, 2 ಸ್ಪೂನ್ ಹಾಕಿರೋದು. ಈ ಥರ 1 to ಡಬಲ್ ಆಗಬೇಕು ಚಿಯಾ ಸೀಡ್ಸು. ಅಷ್ಟೊತ್ತು ತನಕ ಸೋಕ್ ಮಾಡ್ಕೋಬೇಕು ಅಷ್ಟೇ. ಇದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲೂ ಒಂದು ಸ್ವಲ್ಪ ದಪ್ಪ ಬರುತ್ತೆ, ಬಿಸಿ ಇದ್ದಾಗಲೇ ಹಾಕ್ಕೊಂಡಾಗ. ಇವಾಗ ಕೂಲಾಗಕ್ಕೆ ಬಿಟ್ಬಿಡ್ಬೇಕು ಇದು ಕಸ್ಟರ್ಡು ಹಾಲನ್ನ. ಇವಾಗ ಹಣ್ಣುಗಳೆಲ್ಲ ಕಟ್ ಮಾಡ್ಕೊಳ್ಳಿ. ಎಲ್ಲ ಸಿಪ್ಪೆ ತೆಗೆದು ಹಾಕೋತಿದ್ದೀನಿ. ನಿಮ್ಮ ಇಷ್ಟ, ಆಪಲ್ಲೆಲ್ಲ ಸಿಪ್ಪೆ ಇಷ್ಟ ಆಗುತ್ತೆ ಅಂತ ಅಂದರೆ ನೀವು ಹಾಗೇ ಹಾಕ್ಕೊಳ್ಳಿ. ನಾನು ಸಿಪ್ಪೆ ತೆಗಿತೀನಿ, ಮಕ್ಳಿಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು. ನೀಟಾಗಿ ಒಂದೊಂದೇ ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗೇ ಕಟ್ ಮಾಡ್ಕೊಳ್ಳಿ. ಫ್ರೂಟ್ ಕಸ್ಟರ್ಡ್ಗೆ ಚೆನ್ನಾಗಿ ಅನಿಸುತ್ತೆ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಪಲ್ಲು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಓಕೆನಾ. ಒಂದೇ ಕಡೆ ಒಂದು ಪ್ಲೇಟಲ್ಲಿ ಎಲ್ಲ ಹಣ್ಣನ್ನು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಥರ ನಾವು ಮಾಡ್ಕೊಡೋದ್ರಿಂದ ಮಕ್ಕಳು ಹಣ್ಣುಗಳು ಎಲ್ಲ ಥರ ಹಣ್ಣನ್ನು ತಿನ್ನಂಗೆ ಆಗುತ್ತೆ. ಹಾಗೆ ಕೊಟ್ಟರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ಥರ ಎಲ್ಲ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ತುಂಬ ಜಾಸ್ತಿನೂ ಮಾಡಿ ಅಂತ ಹೇಳಲ್ಲ, ಶುಗರ್ ಹಾಕಿರೋದ್ರಿಂದ. ನಿಮಗೆ ಆವಾಗ 1 ಮಂತ್ಲಿ ಒಂದ್ಸಲನಾದರೂ ಮಾಡಿಕೊಡ್ಬೋದು. ಈ ಸಮ್ಮರಲ್ಲಿ ಮಂತ್ಲಿ 1-2 ಟೈಮ್ಸ್ ಮಾಡಿದ್ರೂ ಮಕ್ಕಳು ಖುಷಿಯಿಂದ ತಿಂತಾರೆ. ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಏನು ಕಟ್ ಮಾಡೋಕ್ಕೆ ಹೋಗಬೇಡಿ, ಹಂಗೆ ಹಾಕ್ಕೊಳ್ಳಿ. ಅದು ಹುಳಿ ಅಂಶ ಇದ್ದರೆ ಹಾಲು ಹೊಡ್ಕೊಂಡಂಗಾದರೂ ಆಗ್ಬೋದು. ಅದರಿಂದ ದ್ರಾಕ್ಷಿ ಹಾಗೆ ತೊಗೊಳ್ಳಿ. ಫುಲ್ ತಣ್ಣಗಾದ್ಮೇಲೆ ಎಲ್ಲ ಹಣ್ಣುಗಳೂ ಹಾಕಬೇಕು. ಕೂಲಾಗಬೇಕು. ಹಂಗೆ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಡೋಕೆ ಹೋಗಬೇಡಿ. ಬಿಸಿ ಹಾಲೆಲ್ಲ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಇವಾಗ ಬನಾನಾ ಕಟ್ ಮಾಡ್ಕೊಳ್ಳಿ. ಇದು ಬನಾನಾ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಇದರಲ್ಲಿ ಕಸ್ಟರ್ಡಲ್ಲಿ ಬನಾನಾನೇ ಜಾಸ್ತಿ ಟೇಸ್ಟ್ ಬರೋದು. ಅದರಿಂದ ನಾನು 2 ಬನಾನಾ ತೊಗೋತಿದ್ದೀನಿ, ದೊಡ್ಡದು. ನೀವು ಚಿಕ್ಕದಾದರೆ 4 ಬನಾನಾ ತೊಗೊಳ್ಳಿ. ನಿಮಗೆ ತುಂಬ ಟೇಸ್ಟ್ ಕೊಡೋದೆ ಬನಾನಾ ಮತ್ತು ಆ್ಯಪಲು ಕಸ್ಟರ್ಡಲ್ಲಿ. ಈ ಥರ ಇದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಮ್ಯಾಂಗೋ ಇದ್ರೂ ಚೆನ್ನಾಗಿರುತ್ತೆ. ಮ್ಯಾಂಗೋ ಸೀಸನ್ ಇದ್ದಾಗ ಮ್ಯಾಂಗೋನೂ ಹಾಕ್ಕೊಳ್ಳಿ. ತುಂಬ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ, 1 ಮ್ಯಾಂಗೋ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಕಾಗಲ್ಲ ಮ್ಯಾಂಗೋ.
ನಾನು ವೆನಿಲಾ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಬೇರೆ ಕಸ್ಟರ್ಡ್ ಪೌಡ್ರು ತೊಗೊಳಕ್ಕೆ ಹೋಗ್ಬೇಡಿ, ಸ್ಟ್ರಾಬೆರಿ ಫ್ಲೇವರ್ದೆಲ್ಲ ಅದೆಲ್ಲ ಚೆನ್ನಾಗಿ ಅನಿಸಲ್ಲ, ಸ್ಟ್ರಾಬೆರಿ ಫ್ಲೇವರೆಲ್ಲ. ಮತ್ತು ಕಲರೆಲ್ಲ ಆ್ಯಡ್ ಮಾಡಿರ್ತಾರೆ, ತುಂಬ ಕಲರ್ ಆ್ಯಡ್ ಮಾಡಿರ್ತಾರೆ ಅದಕ್ಕೆಲ್ಲ. ಈ ಥರ ಮ್ಯಾಂಗೋನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅವಾಗವಾಗ ಸಿಗೋದ್ರಿಂದ. ನೀವು ಈ ಫ್ರೂಟ್ ಕಸ್ಟರ್ಡ್ಗೆ ಇದೇ ಹಣ್ಣು ಹಾಕಬೇಕು ಅದೇ ಹಣ್ಣು ಹಾಕಬೇಕು ಅಂತ ಯಾವ ರೂಲ್ಸೂ ಇಲ್ಲ. ಯಾವ್ದು ಬೇಕಾದ್ರೂ ಹಾಕೋಬೋದು. ನಿಮ್ಮ ಮನೆಯಲ್ಲಿ ಯಾವ್ದ್ಯಾವ್ದು ಫ್ರೂಟ್ಸ್ ಇದೆ, ತುಂಬ ಥರ ಫ್ರೂಟ್ಸ್ ಇದ್ದಾಗ ಈ ಥರ ಕಸ್ಟರ್ಡ್ ಮಾಡ್ಕೊಳ್ಳಿ. ಕಸ್ಟರ್ಡ್ ಪೌಡ್ರ್ ಒಂದು ಬೇಕು ಅಷ್ಟೇ. ಅಂಗಡಿಗೆ ಹೋದಾಗ ಯಾವಾಗಾದ್ರೂ ತಂದಿಟ್ಕೊಳ್ಳಿ. ಇವಾಗ ತಣ್ಣಗಾಗಿದೆ. ಇವಾಗ ನಾನು ಎಲ್ಲ ಹಣ್ಣನ್ನು ಒಂದೊಂದೇ ಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ದಾಳಿಂಬೆ, ಸೇಬು, ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ನಿಮ್ಮನೆ ಡ್ರೈ ಫ್ರೂಟ್ಸ್ ಇದ್ದರೆ, ನಿಮ್ಗೆ ಏನಾದರೂ ಇಷ್ಟ ಆದರೆ ಡ್ರೈ ಫ್ರೂಟ್ಸು ಅದನ್ನು ಹಾಗೇ ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ತಿಲ್ಲ, ಏನಕ್ಕೆ ಅಂದರೆ ನಮ್ಮ ಮಕ್ಕಳು ಇಷ್ಟಪಡಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ, ಅದರಿಂದ ಹಾಕ್ತಿಲ್ಲ. ನಿಮಗೆಲ್ಲ ಇಷ್ಟ ಆಗೋ ಥರ ಇದ್ದರೆ ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ ಎಲ್ಲ. ಇದನ್ನು ಒಂದು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಹಾಲಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಣ್ಣು. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ತಣ್ಣಗಾದ್ಮೇಲೆ ಹಾಕಬೇಕು ಫ್ರೂಟ್ಸ್ನ, ಬಿಸಿ ಇದ್ದಾಗ ಹಾಕಬಾರ್ದು. ಮತ್ತು ಫ್ರೂಟ್ಸನ್ನು ಅಷ್ಟೇ ಮೊದಲೇ ಕಟ್ ಮಾಡಿ ಇಟ್ಕೋಬೇಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ 1 ಅವರಿಂದ 1.5 ಅವರ್ ಫ್ರಿಜ್ಗೆ ಇಡಬೇಕು, ತಣ್ಣಗಾಗಬೇಕು. 2 ಅವರ್ಸೇ ಇಟ್ಕೊಳ್ಳಿ. ಫ್ರೀಝರಲ್ಲಿ ಮಾತ್ರ ಇಡೋಕ್ಕೆ ಹೋಗಬೇಡಿ, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ತುಂಬ ಬೇಕು ಅಂದರೆ ಸ್ವಲ್ಪ ಹೊತ್ತು ಬೇಕಾದ್ರೆ ಫ್ರೀಝರಲ್ಲಿ ಇಟ್ಕೋಬೋದು. ಇವಾಗ ನೋಡಿ ಫ್ರಿಜ್ಜಲ್ಲಿ ಇಟ್ಟು ನಾನು ತೊಗೊಂಡು ಬಂದಿದ್ದೀನಿ, ರೆಡಿಯಾಗಿದೆ. ಐಸ್ ಕ್ರೀಮ್ಗಿಂತನೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕಸ್ಟರ್ಡ್ದು. ಒಂದು ಸಲ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ. ಇನ್ಯಾವ್ದಾದ್ರು ರೆಸಿಪಿ ಬೇಕು ಅಂತ ಅಂದ್ರೂ ಹೇಳಿ. ನಿಜ ಇದು ಕಸ್ಟರ್ಡು ತುಂಬ ಚೆನ್ನಾಗಿರುತ್ತೆ. ಪ್ರಿಸರ್ವೇಟಿವ್ ಏನೂ ಹಾಕಿರೋದಿಲ್ಲ, ಹೆಲ್ದಿ ಕೂಡ. ಅಪರೂಪಕ್ಕೆ ಮಾಡ್ಕೊಂಡು ಮನೇಲಿ ತಿನ್ಬೋದು. ಮಂತ್ಲಿ ಒಂದ್ಸಲ, 15 ಡೇಸ್ ಒಂದ್ಸಲ ಮಾಡ್ಕೊಂಡು ತಿನ್ಬೋದು. ಇದೇನು ತುಂಬ ಶುಗರನ್ನು ತೊಗೊಳ್ಳಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.